ಪಾರಿವಾಳ ಇದನ್ನ ಅವತ್ತೇ ಸಾಯಿಸಿದ್ನಲ್ಲ, ಮತ್ತೆ ಹೇಗ್ ಬಂತು ಇಲ್ಲಿಗೆ? ಹಾಯ್ ಸುಂದ್ರಿ, ನನ್ನನ್ನು ಹುಡ್ಕೊಂಡು ಬಂದಿದ್ಯಾ? ನನ್ನ ಮುದ್ದು ನೀನು. ಶಿವಾನಿ ಅವರೇ, ಇದು ಸುಂದ್ರಿ. ಹಾ ಸುಂದ್ರಿ ಅಲ್ಲ, ಅವಳು ಯಾವತ್ತೂ ವಾಪಸ್ ಬರೋದಿಲ್ಲ. ಅವಳ ನೋವನ್ನ ಮರ್ಸೋಕೆ ಅಂತ ಬಂದಿರೋ ಹೊಸ ಸುಂದ್ರಿ ಇವಳು. ಅಲ್ಲ, ಇದೆಲ್ಲಿ ಸಿಕ್ತು ನಿಮಗೆ? ಸಿಕ್ಕಿದಲ್ಲ ತ್ರಿವಿಕ್ರಮ್, ತಂದು ಕೊಟ್ಟಿದ್ದು. ಯಾರು? ಅದು ನನ್ನ ನೋವನ್ನ ನೋಡೋಕ್ಕಾಗದೆ ನನ್ನ ದುಃಖನ ಮರ್ಸೋದಕ್ಕೆ ತ್ರಿಶೂಲ್ ತಂದು ಕೊಟ್ಟ ಹೊಸ ಸುಂದ್ರಿ ಇವಳು. ಅಲ್ವೇನೆ ಸುಂದ್ರಿ? ಪುರೋಹಿತರೆ, ಇದೀನಿ ಇಟ್ಟಿದ್ದೀನಿ. ಬೇರೆ ಏನು ಕೆಲಸ ಆಗಬೇಕು ನನ್ನಿಂದ? ಎಲ್ಲ ಹೂವೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ಜೋಡಿಸಿಡಪ್ಪ. ಹಾಂ, ಸರಿ. ಹೂವಲ್ಲ ನಮಸ್ಕಾರ. ತಮ್ಮ ದಾರಿಗಾಗಿ ಕಾಯ್ತಾ ಇದ್ವಿ. ಪೂಜೆಗೆಲ್ಲ ಸಿದ್ಧತೆಗಳಾಗಿದೆಯಾ? ಆಗಿರಬೇಕು. ತ್ರಿಶೂಲ್ ಆಯ್ತು ಮಾಡ್ರೆ, ರೆಡಿ ಆಯ್ತು. ಎಲ್ಲ ಸಿದ್ಧವಾಗಿದೆ. ನಿನ್ನ ಮಗ ಎಲ್ಲಿ? ಮಗ ಒಂಚೂರು ಕರಿಮ ಮಗ. ಡ್ಯಾಡ್ ಬಂದೆ. ಪೂಜೆಗೆ ಸಕಲ ಸಿದ್ಧತೆಗಳು ಆಗಿದ ಮೇಲೆ ಕಾರ್ಯ ಆರಂಭ. ವಿಘ್ನ ನಿವಾರಕ ಗಣೇಶನನ್ನು ಆರಾಧಿಸಿ ಸಂಕಲ್ಪ ಪೂಜೆ ನೆರವೇರಿಸು. ದೇವ್ರೆ, ಈ ತುಲಾಭಾರ ಸೇವೆ ಸುಲಭ ಮುಗ್ದು ನಾನೇ ಈ ಮನೆ ಮಗ ಗಟ್ಟಿಯಾಗಿರೋ ಮನಸ್ಸಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡಪ್ಪ. ನನ್ನ ಆದಿಶೇಷನ್ಗೆ ಯಾವ ತೊಂದರೆಗಳು ಬರ್ದಿರೋ ಹಾಗೆ ಕಾಪಾಡು ತಂದೆ. ದಿಗ್ವಿಜಯ, ತುಲಾಭಾರದ ತಕ್ಕಡಿಗೆ ಹೂವು ಕುಂಕುಮ ಹಚ್ಚಿ ಆರತಿ ಎತ್ತು. ದಿಗ್ವಿಜಯ, ನಿನ್ನ ಸುಪುತ್ರ ವಂಶೋದ್ಧಾರಕನ ಹಣೆಗೆ ತಿಲಕ ಇಟ್ಟು ತಕ್ಕಡಿಯಲ್ಲಿ ಕೂರಿಸು. ನೀನೇ ಕಣೋ ನನ್ನ ನಿಜವಾದ ಮಗ. ನೀನೇ ಕಣೋ ನನ್ನ ವಂಶೋದ್ಧಾರಕ. ತ್ರಿವಿಕ್ರಮ, ಏನಾಯ್ತು? ಇಷ್ಟೊತ್ತು ನಾನು ಕಂಡಿದ್ದ ಭ್ರಮೆನಾ? ಈ ಭ್ರಮೆ ಸತ್ಯ ಆಗದೆ ಸಾಕು. ತಲೆಗೆ ಬೇರೆ ಯೋಚನೆ ಬಂತು ಅಷ್ಟೇ. ತುಲಾಭಾರದ ಸೇವೆ ನೆರವೇರಿದ ಮೇಲೆ ಎಲ್ಲ ಕೆಲ ಯೋಚನೆಗಳು ದೂರ ಆಗುತ್ತೆ. ದಿಗ್ವಿಜಯ, ಅವನ ಹಣೆಗೆ ತಿಲಕ ಇಡು.
ತುಲಾಭಾರದ ಸೇವೆ ಮುಂದುವರಿಯಲಿ. ತುಲಾಭಾರ ತಕ್ಕಡಿಲಿ ಅದನ್ನೇ ತಿಳಿ. ತುಲಾಭಾರ ಸೇವೆಗೆ ನೀವೆಲ್ಲ ಕೈ ಜೋಡಿಸಿ. ತ್ರಿವಿಕ್ರಮ, ನೀನು ಯೋಚನೆ ಮಾಡಬೇಡ. ನಿನಗೆ ಯಾವ ಸಮಸ್ಯೆನೂ ಬರಲ್ಲ. ತ್ರಿಶೂಲ್, ಇವತ್ತು ನಾನು ಜಾಗದಲ್ಲಿ ಕೂತಿದ್ದೀನಿ. ಇದು ನನ್ನ ಭವಿಷ್ಯ ತಕ್ಕಡಿ. ಈ ತಕ್ಕಡಿ ಮೇಲ್ ಹೋದ ಹಾಗೆ ನನ್ನ ಜಾಗ ಈ ಮನೆಯಲ್ಲಿ ಕಾಯಂ ಆಗ್ತಾ ಹೋಗುತ್ತೆ. ಇನ್ಯಾರಿದ್ದೀರಾ? ಹೋಗಿ ಬೆಲ್ಲದ ಚಿಡಿ. ಶಿವಾನಿ, ನೀ ಹೋಗಮ್ಮ. ಪರಮೇಶ್ವರ, ನನ್ನ ಆದಿಶೇಷನ ತುಲಾಭಾರ ಸೇವೆ ಸಂಪೂರ್ಣ ಆಗೋ ಹಾಗೆ ಮಾಡಪ್ಪ. ಸ್ವಾಮಿಗಳೇ, ಇನ್ನು ಉಳ್ಕೊಂಡಿರೋದು ತ್ರಿಶೂಲ್ ಒಬ್ಬನೇ. ತಕ್ಕಡಿ ಸ್ವಲ್ಪನೂ ಆಗತ್ತೆ. ತ್ರಿಶೂಲ್. ಸ್ವಾಮೀಜಿ, ಬೆಲ್ದಚ್ಚೆಲ್ಲ ಮುಗೀತು. ತಕ್ಕಡಿ ಮೇಲೆ ಹೋಗ್ತಾನೇ ಇಲ್ಲ. ಇದೊಳ್ಳೆ ವಿಚಿತ್ರ ಆಯ್ತಲ್ಲ. ಅಳಿಮಯ 70 kg ಇದ್ದೀನಿ ಅಂದ, ನಾನು 80 kg ಬೆಲ್ಲ ತಂದಿದ್ದೀನಿ. ಆದರೂ ಯಾಕೆ ತಕ್ಕಡಿ ಏರ್ತಾ ಇಲ್ವಾ? ಸ್ವಾಮಿಗಳೇ, ಯಾಕೆ ಹೀಗಾಗ್ತಾ ಇದೆ? ಏನಿದರ ಅರ್ಥ? ಸ್ವಾಮಿಗಳೇ, ಈ ಮಾತುಗಳಿಗೆಲ್ಲ ಉತ್ತರ ಕೊಡಬೇಕಾದವ್ರು ನೀವೇ ಸುಮ್ಮನೆ ಇದ್ಬಿಟ್ರೆ ಹೇಗೆ? ನಾನು ಎಷ್ಟೋ ತುಲಾಭಾರ ಮಾಡಿಸಿದ್ದೀನಿ, ಆದರೆ ಯಾವತ್ತೂ ಹೀಗೆ ಆಗಿಲ್ಲ. ತುಂಬಾ ಹಿಂದೆ ರಾಜಸ್ಥಾನದ ರಾಜಮನೆತನದಲ್ಲಿ ಹೀಗಾಗಿತ್ತು ಅನ್ನೋದನ್ನು ಕೇಳಿದ್ದೆ ಅಷ್ಟೇ. ಅಲ್ಲಿ ಯಾಕೆ ಹೀಗಾಗಿತ್ತು? ಕಾರಣ ಗೊತ್ತಿದೆಯಾ ಸ್ವಾಮೀಜಿ? ಆ ಕಾರಣ ತಿಳ್ಕೊಳ್ಳೋ ಅವಶ್ಯಕತೆ ಬಂದಿರಲಿಲ್ಲ. ಈಗ ತಿಳ್ಕೊಳ್ಳೋದು ಅನಿವಾರ್ಯವಾಗಿದೆ.
ಗೋವಿಂದ ಕೃಷ್ಣಮೂರ್ತಿ ಆಚಾರ್ಯರಿಗೆ ಫೋನ್ ಹಚ್ಚಿಕೊಡು. ಏನಾಯ್ತು ಸ್ವಾಮಿಗಳೇ? ಅವ್ರು ಏನಂದ್ರು? ರಾಜಸ್ಥಾನದಲ್ಲಿ ನಡೆದ ತುಲಾಭಾರದಲ್ಲಿ ತಕ್ಕಡಿಯಲ್ಲಿ ಕೂತಿದ್ದ ಯುವರಾಜ ಆ ಮಹಾರಾಜನ ಸಂತಾನವೇ ಆಗಿರಲಿಲ್ವಂತೆ. ಮಗ ತ್ರಿಶೂಲ ಅಲ್ಲ, ತ್ರಿವಿಕ್ರಮ ನಿನ್ ಮಗ. ಈ ವರ್ಷ ಮಗ ಬೆಳೆಸಿರುವುದು ದಿಗ್ವಿಜಯನ ಮಗ ತ್ರಿಶೂಲ ಅಲ್ಲ. ಅಂದ್ರೆ ತ್ರಿವಿಕ್ರಮ್ ನನ್ನ ಮಗ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ಮಾತಾಡಿ ಸ್ವಾಮಿಗಳೇ, ತ್ರಿವಿಕ್ರಮ್ ನನ್ನ ಮಗ ಅಲ್ವಾ? ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ, ರಾಜಸ್ಥಾನದಲ್ಲಿ ಆಗಿರೋದನ್ನ ಹೇಳಿದೆ ಅಷ್ಟೇ. ತ್ರಿವಿಕ್ರಮ್ ಹುಟ್ಟಿದಾಗ ಅವನ ಜನ್ಮ ಕುಂಡಲಿ ನೀವೇ ತಾನೇ ಬರೆದ್ರಿ. ಅವ್ನು ಬೆಳಿಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ನೀವಿದ್ರಿ. ಈ ಥರ ಆಗತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ? ನಾನು ಆತನ ಕುಂಡಲಿಯನ್ನು ಬರೆದಿರಬಹುದು, ಆತನ ಭವಿಷ್ಯದ ರೂಪುರೇಷೆಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿರಬಹುದು. ನಾವು ಎಷ್ಟೇ ತಿಳಿದುಕೊಂಡಿದ್ದರು ಎಲ್ಲವನ್ನು ಮೀರಿ ವಿಧಿ ಅನ್ನೋದೊಂದು ಜಾಗೃತವಾಗಿರುತ್ತೆ. ಅಂದ್ರೆ ಇದನ್ನ ವಿಧಿಯಾಟ ಅಂತೀರಾ? ಗೊತ್ತಿಲ್ಲ, ಯಾವ ಕಾರಣಗಳು ಬೇಕಾದರೂ ಆಗಿರಬಹುದು. ಸ್ವಾಮೀಜಿ, ಹಾಗಾದ್ರೆ ಈಗ ಏನು ಮಾಡೋದು? ಶುಭಗಳಿಗೆ ಮುಗಿಯುತ್ತಾ ಬಂತು. ತುಲಾಭಾರಣ ಇಲ್ಲಿಗೆ ನಿಲ್ಲಿಸಿ. ನಾಳೆ ಮುಂದುವರಿಸಬಹುದು. ಮಗ ತ್ರಿಶೂಲ ಅಲ್ಲ, ತ್ರಿವಿಕ್ರಮ ನಿನ್ ಮಗ. ನಾನು ಏನಾಗಬಾರ್ದು ಅನ್ಕೊಂಡಿದ್ನೋ ಮನೇಲಿ ಅದೇ ಸಿಚುವೇಶನ್ ಕ್ರಿಯೇಟ್ ಆಗ್ತಾಯಿದೆ. ನಾನು ಮನೆ ಮಗ ಅಲ್ಲ ಅಂತ ಇಂಡೈರೆಕ್ಟ್ ಆಗಿ ಸ್ವಾಮೀಜಿ ಎಲ್ರ ಮುಂದೆ ಹೇಳ್ಬಿಟ್ರು. ಹೌದು, ಈ ತುಲಾಭಾರ ಸೇವೆ ನನಗೆ ಹೆಲ್ಪ್ ಆಗುತ್ತೆ ಅನ್ಕೊಂಡ್ರೆ ನನಗೆ ಉಲ್ಟಾ ಹೊಡಿತಾ ಇದೆ. ಅಲ್ಲ, ನನ್ನ ಬಾಡಿ ವೇಟ್ಗಿಂತ ಜಾಸ್ತಿ ಬೆಲ್ಲ ಹಾಕಿದ್ರು ತಕ್ಕಡಿ ಯಾಕೆ ತೂಗ್ತಾ ಇಲ್ಲ? ಅಜ್ಜಿ ತುಂಬಿರೋ ಪವರಿಂದ ಏನಾದರೂ ಆಗ್ತಾ ಇದೆಯಾ? ಅದೇನಾದರೂ ಆಗಿರಲಿ, ನಾನು ಮಾತ್ರ ಯಾರ ಕೈಗೂ ಸಿಗಾಕೋಬಾರ್ದು. ಯಾವುದೇ ಕಾರಣಕ್ಕೂ ಡ್ಯಾಡ್ಗೆ ಅನುಮಾನ ಮಾಡಬಾರ್ದು, ಅನುಮಾನ ಬರಬಾರ್ದು. ಮಾವ ಯಾವಾಗ ಬಂದ್ರಿ? ಅದೇ ನಿಮ್ಮ ಅಪ್ಪನಿಗೆ ಯಾವುದೇ ಅನುಮಾನ ಬರಬಾರ್ದು ಅಂದ್ಯಲ್ಲಪ್ಪ, ಆವಾಗಲೇ ಬಂದೆ. ಹೌದು, ಏನು ಅನುಮಾನ ಬರಬಾರ್ದು? ಮಾವ ಅದು ಗೊತ್ತಾಯ್ತು. ಬಾವಾಜಿಯಿಂದ ಯಾವ ವಿಷಯ ಮುಚ್ಚಿಟ್ಟಿದ್ಯಾ ಅಂತ ಗೊತ್ತಾಯ್ತು. ತುಲಾಭಾರದ ತಕ್ಕಡಿ ಯಾಕೆ ತೂಗ್ಲಿಲ್ಲ ಅನ್ನೋ ಕಾರಣ ತಾನೆ. ಮಾತಾಡೋಳಿಮಯ್ಯ, ನಿನ್ನ ತೂಕ 70 ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆಯಾ? ಅದನ್ನೇ ತಾನೆ ಬಾವಾಜಿಯಿಂದ ನೀನು ಮುಚ್ಚಿಟ್ಟಿರೋದು. ಹೆಂಗೆ ನಾವು ಕಂಡಿಡ್ದಿದ್ದು? ತಗೊಳ್ಳೋಳಿಮಯ್ಯ, ಸ್ವೀಟ್ ತಿನ್ನು,
ಖುಷಿ ಪಡುವಂಥ ವಿಷಯ ಇದು. ಅಂಥದ್ದೇನಾಯ್ತು? ನೀನೇನು ಕಡಿಮೆನ ಅಳಿಮಯ್ಯ? ಈ ಲೋಕನೇ ಒಂದು ತೂಕ ಆದ್ರೆ ನೀನೇ ಒಂದು ತೂಕ. ಯಾರು ಏನೇ ಮಾಡಿದ್ರು ನಿನ್ನನ್ನು ತೂಗ್ಸಕ್ಕಾಗಿಲ್ಲ. ಗ್ರೇಟ್ ಕಣ ನೀನು, ಗ್ರೇಟ್. ನೀನು ಕನಕದುರ್ಗದ ಗಂಡು, ಕಟ್ಟು ಮಸ್ತಾದ ಮಾಂಸ ಖಂಡಗಳ ತುಂಡು. ಪ್ಲೀಸ್ ಮಾವ, ಸ್ವಲ್ಪ ತಂಗೆ ಬಿಡ್ತೀರಾ? ಲೇ ಅಳಿಮಯ್ಯ, ಯಾಕೋ ತಕ್ಕಡಿ ತೂಗ್ಲಿಲ್ಲ ಅಂತ ತುಂಬಾ ಟೆನ್ಷನ್ ತಗೊಂಡಿದೀಯಾ? ಯೋಚನೆ ಮಾಡಬೇಡ. ನಾಳೆ ನಿಮ್ಮಪ್ಪ ಬಂಗಾರನೋ ಬೆಳ್ಳಿನೋ ತಂದು ತೂಗಿಸ್ತಾರೆ ಬಿಡು. ಯಾಕೆ ತಲೆ ಕೆಡ್ಸ್ಕೊತೀಯ? ಅಳಿಮಯ್ಯ ಅಂದ್ರೆ ನೀನೇ ಅಳಿಮಯ್ಯ ಕಣ. ಏನು ಶಿವಾನಿ ಇಲ್ಲಿ ಬಂದು ನಿಂತ್ಬಿಟ್ಟಿದ್ಯಾ? ಏನೋ ಬೇಜಾರು ಮಾಡ್ಕೊಂಡಿರೋ ಹಾಗಿದೆ. ಏನಾಯ್ತು? ತುಲಾಭಾರತ ಸೇವೆ ಅರ್ಧದಲ್ಲೇ ನಿಂತೋಯ್ತು. ಸ್ವಾಮಿಗಳು ಬೇರೆ ಗೊಂದಲದ ಮಾತಾಡಿದ್ರು. ಬೇಜಾರಾಗದೆ ಇರತ್ತಾ? ಅಷ್ಟಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೋತಾರಾ? ಸ್ವಾಮಿಗಳು ಅಲ್ಲೆಲ್ಲೋ ಆಗಿದ್ದ ಕಥೆನ ಹೇಳಿದ್ರು, ಇಲ್ಲೂ ಹಾಗೆ ಆಗಿದೆ ಅಂತ ಏನಾದರೂ ಹೇಳಿದ್ರಾ? ಹಾಗಾದ್ರೆ ತುಲಾಭಾರತ ಸೇವೆ ಸಂಪೂರ್ಣ ಯಾಕಾಗಲಿಲ್ಲ? ಅದಕ್ಕೆ ಬೇರೆನೋ ಕಾರಣ ಇರ್ಬೋದು. ಇನ್ನೊಂದು ಮುಹೂರ್ತದಲ್ಲಿ ಅದನ್ನ ಮುಂದುವರ್ಸೋಣ ಅಂತ ಹೇಳಿದ್ರಲ್ಲ, ಆಗತ್ತೆ ಬಿಡು. ಶಿವಾನಿ, ಮನೆಯವರೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಈಗ ನೀನು ಹೀಗೆ ಬೇಜಾರು ಮಾಡ್ಕೊಂಡು ನಿಂತ್ಬಿಟ್ರೆ ಅವ್ರಿಗೆಲ್ಲ ಸಮಾಧಾನ ಮಾಡೋರು ಯಾರು? ನೀನೇ ಸಂತೋಷವಾಗಿಲ್ಲ ಅಂದರೆ ಮನೆಯವ್ರು ಯಾರ ಮುಖದ ಮೇಲೂ ಸಂತೋಷ ಇರೋದಿಲ್ಲ. ಎಲ್ಲಿ ಸ್ಮೈಲ್ ಪ್ಲೀಸ್. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಣ್ಣಲ್ಲಿ ಕಲರ್ಫುಲ್ ಕನಸುಗಳು ಹುಟ್ಕೊಂಡ್ಬಿಡ್ತು. ಆಹಾ, ಈ ಸ್ಮೈಲ್ಗೆ ನಾನು ಕಳೆದು ಹೋದೆ. ಯಾರು ಎಷ್ಟೇ ನೋವಲ್ಲಿದ್ರು ಬೇಜಾರಲ್ಲಿದ್ರು ಅವನ್ನ ಸಮಾಧಾನ ಮಾಡೋ ಔಷಧಿ ನಿನ್ನಲ್ಲಿದೆ ಅಲ್ವಾ? ಬೇರೆಯವ್ರಿಗೇನು ಔಷಧಿ ಕೊಡ್ತೀನಿ, ಆದ್ರೆ ನನ್ನ ರೋಗಕ್ಕೆ ಔಷಧಿ ಸಿಕ್ಕಿಲ್ಲ. ಡಾಕ್ಟ್ರೇ ಮನಸ್ಸು ಮಾಡಿಲ್ಲ. ನಿನಗೆ ರೋಗನ? ಏನಾಯ್ತು? ಯಾವ ಡಾಕ್ಟರ್ ಔಷಧಿ ಕೊಡಬೇಕು? ಪ್ರೇಮ ರೋಗ. ಮೆಡಿಸಿನ್ ಕೊಡಬೇಕಾಗಿರೋದು ಡಾಕ್ಟರ್ ಶಿವಾನಿ, ಸ್ಪೆಷಲಿಸ್ಟ್ ಇನ್ ಲವಾಲಜಿ. ತ್ರಿಶೂಲ್, ಸಾರಿ 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 ಸಾರಿ. ಥ್ಯಾಂಕ್ಸ್ ತ್ರಿಶೂಲ್. ಯಾಕೆ? ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಮನೆಗೆ ಮತ್ತೆ ಬಂದಿದ್ದಕ್ಕೆ. ನೀನು ಬಂದಮೇಲೆ ಈ ಮನೆಯವ್ರ ಮುಖದಲ್ಲಿ ಸಂತೋಷ ಮೂಡಿದ್ದು. ನೀನಿದ್ರೇನೆ ಈ ಮನೆಗೊಂದು ಕಳೆ. ಮಾತಲ್ಲಿ ಕಟ್ಟಾಕಿ ಕರ್ಕೊಂಬಂದಿದ್ದು ನೀನಲ್ವಾ? ಸ್ವಲ್ಪ ನೀನು ಕ್ರೆಡಿಟ್ಸ್ ತಗೋ. ಈಗಲೇ ತಗೊಳ್ಳಲ್ಲ. ನಾನು ಮದುವೆ ಆಗಿ ಈ ಮನೆಗೆ ಬರ್ತೀನಲ್ಲ, ಆಗ ತಗೋತೀನಿ. ಈ ಮನೆಗ? ನಮ್ಮನೆ ಅದಲ್ವಾ? ತ್ರಿಶೂಲ್, ನಾನು ಮದುವೆ ಆಗೋದು ತ್ರಿವಿಕ್ರಮ. ನಾನು ಬರೋದು ಈ ಮನೆಗೆ. ಜಾಸ್ತಿ ಫೀಲ್ ಮಾಡ್ಕೋಬೇಡ. ನಾನು ಮದುವೆ ಆಗೋದು ತ್ರಿವಿಕ್ರಮ್ನೇ. ಯಾಕೆ ಶಿವಾನಿ ಪದೇ ಪದೇ ಅದನ್ನು ಹೇಳಿ ಎದಕ್ಕೆ ಚುಚ್ತೀಯಾ? ನಾನು ಇರೋದನ್ನೇ ಹೇಳಿದ್ದು ತ್ರಿಶೂಲ್. ಅದು ಏನೇ ಇರಲಿ, ನೀನು ನನಗೆ ಎಷ್ಟೇ ಕಾಟ ಕೊಡ್ಬೋದು, ಎಷ್ಟೇ ಬೇಜಾರು ಮಾಡ್ಬೋದು, ಆದರೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ನಿನ್ನ ಗುಣ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ. ಐ ಲೈಕ್ ಇಟ್. ನೀನು ಯಾವಾಗಲೂ ಹೀಗೆ ಇರಬೇಕು ತ್ರಿಶೂಲ್. ನನ್ನ ತ್ರಿವಿಕ್ರಮ್ ಮದುವೆ ಆದ್ಮೇಲೂ ಕೂಡ